ಕ್ರಿಕೆಟ್ ಅಭಿಮಾನಿಗಳಿಗೆ ರಾಜ್ಯ ಸರ್ಕಾರದಿಂದ ಇದು ಸಂತಸದ ಸುದ್ದಿ. ನಾಳೆಯಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 100 ಪ್ರೇಕ್ಷಕರ ಸಮ್ಮುಖದಲ್ಲಿ ವಿಜಯ್ ಹಜಾರೆ ಟ್ರೋಫಿ ಆರಂಭ ಆಗುತ್ತೆ. ಆ ಮೂಲಕ ಚಿನ್ನಸ್ವಾಮಿಯಲ್ಲಿ ನಡೆದಂತಹ ಭೀಕರವಾದಂತಹ ಕಾಲ್ತುಳಿತದ ನಂತರ ಮತ್ತೆ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳು ಆರಂಭ ಆಗ್ತಾ ಇದೆ. ಕೇವಲ 100 ಪ್ರೇಕ್ಷಕರ ಸಮ್ಮುಖದಲ್ಲಿ ಕ್ರಿಕೆಟ್ ಹಬ್ಬ ರೀಸ್ಟಾರ್ಟ್ ಆಗ್ತಾ ಇದೆ. ಕ್ರಿಕೆಟ್ ಪ್ರೇಮಿಗಳಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಇದು. ಚಿನ್ನಸ್ವಾಮಿಯಲ್ಲಿ ನಾಳೆ ವಿರಾಟ್ ಕೊಹ್ಲಿ ದರ್ಶನ ಆಗುತ್ತೆ. ದೆಹಲಿ ಆಂಧ್ರಪ್ರದೇಶ ನಡುವೆ ನಾಳೆ ವಿಜಯ್ ಹಜಾರೆ ಕಪ್ ಇದೆ. ಆರ್ಸಿಬಿ ಕಾಲ್ತುಳಿತ ಪ್ರಕರಣದ ಬಳಿಕ ಮೊದಲ ಪಂದ್ಯ ಇದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ನಾಳೆ ಮ್ಯಾಚ್ ಇಲ್ಲ ಅಂತ ಪೊಲೀಸ್ ಆಯುಕ್ತರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದೆಲ್ಲದರ ನಡುವೆ ಕೊಹ್ಲಿ ಆಟ ಕಣ್ತುಂಬಿಕೊಳ್ಳಲು ಕಾದಿದ್ದ ಕನ್ನಡಿಗರಿಗೆ ಈಗ ನಿರಾಸೆಯಾಗಿದೆ. ರಾಜ್ಯದ ಕ್ರಿಕೆಟ್ ಪ್ರೇಮಿಗಳಿಗೆ ಶಾಕಿಂಗ್. ನಾಳೆ ಚಿನ್ನಸ್ವಾಮಿ ಮೈದಾನದಲ್ಲಿ ಕ್ರಿಕೆಟ್ ನಡೆಯೋದಿಲ್ಲ. ವಿಜಯ್ ಹಜಾರೆ ಪಂದ್ಯಕ್ಕೆ ರೆಡ್ ಸಿಗ್ನಲ್ ನೀಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ನಾಳಿನ ಪಂದ್ಯಕ್ಕೆ ಬ್ರೇಕ್. ನಾಳೆ ನಡೆಯಬೇಕಾಗಿದ್ದ ಪಂದ್ಯ ವಿಜಯ್ ಹಜಾರೆ ಟ್ರೋಫಿ ಚಿನ್ನಸ್ವಾಮಿ ಮೈದಾನದಲ್ಲಿ ನಾಳೆ ನಡೆಯೋದಿಲ್ಲ. ಕ್ರಿಕೆಟ್ ಸಮಿತಿ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಎಲ್ಲರೂ ಅಂದ್ಕೊಂಡಿದ್ರು ನಾಳೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಚಿನ್ನಸ್ವಾಮಿಯಲ್ಲಿ ಕಾಲ್ತುಳಿತ ಆದ ನಂತರ ಮೊದಲ ಪಂದ್ಯ ನಡೆಯುತ್ತೆ. ವಿರಾಟ್ ಕೊಹ್ಲಿಯನ್ನ ಕಣ್ತುಂಬಿಕೊಳ್ಳಬಹುದು. 100 ಪ್ರೇಕ್ಷಕರ ಸಮ್ಮುಖದಲ್ಲಿ ಪಂದ್ಯ ಆರಂಭ ಆಗುತ್ತೆ ಅಂತ ಹೇಳಿ ಚಿನ್ನಸ್ವಾಮಿಯಲ್ಲಿ. ಆದ್ರೆ ನಾಳೆ ವಿಜಯ್ ಹಜಾರೆ ಟ್ರೋಫಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವುದಕ್ಕೆ ರೆಡ್ ಸಿಗ್ನಲ್ ನೀಡಿದೆ. ಆ ಮೂಲಕ ನಾಳೆ ಭದ್ರತಾ ದೃಷ್ಟಿಯಿಂದ ನಾಳೆ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೆಯುವುದಿಲ್ಲ. ಕ್ರಿಕೆಟ್ ಸಮಿತಿ ಸಭೆಯಲ್ಲಿ ಮಹತ್ವದ ನಿರ್ಧಾರ ಮಾಡಲಾಗಿದೆ. ನಾಳೆ ಮ್ಯಾಚ್ ಇಲ್ಲ ಅಂತ ಪೊಲೀಸ್ ಆಯುಕ್ತರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೊಹ್ಲಿ ಆಟ ಕಣ್ತುಂಬಿಕೊಳ್ಳಲು ಅಣಿಯಾಗಿದ್ದವರಿಗೆ ನಿರಾಸೆಯಾಗಿದೆ. ನಾಳೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯ್ ಹಜಾರೆ ಪಂದ್ಯ ನಡೆಯುವುದಿಲ್ಲ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ನಾಳಿನ ಪಂದ್ಯಕ್ಕೆ ಪೊಲೀಸ್ ಆಯುಕ್ತರು ಸಮ್ಮತಿಯನ್ನ ಕೊಡಲಿಲ್ಲ ಅನ್ನೋದು ಯಾಕೆ, ಯಾವ ಕಾರಣಕ್ಕಾಗಿ, ಸದ್ಯಕ್ಕೆ ಏನಿದೆ ಪ್ರಾಥಮಿಕವಾದ ಮಾಹಿತಿ ವೀರೇಶ್? ರಂಜಿತ್, ಕೆಎಸಿಯ ಮೂಲಗಳ ಪ್ರಕಾರ ನಾಳೆ 100 ಜನಕ್ಕೆ ಒಂದ್ ಕಡೆ ಮ್ಯಾಚ್ ಆಡಿಸುವ ಅಂದ್ರೆ ಮ್ಯಾಚ್ ಇರಲಿದೆ ನಾಳೆ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಅಂತ ಒಂದ್ ಕಡೆ ಹೇಳಲಾಗಿತ್ತು. ಅದಕ್ಕೆ ಒಂದ್ ಕಡೆ ಫೋಟೋ ಸಹ ಬಿಡುಗಡೆ ಆಗಿತ್ತು. ಒಂದ್ ಕಡೆ ಆಂಧ್ರ ಪ್ರದೇಶ ಕಡೆ ಡೆಲ್ಲಿ ವಿಚಾರವಾಗಿ 100 ಜನಕ್ಕೆ ಮಾತ್ರ ಅವಕಾಶ ಮಾಡಿ ಕೊಟ್ಟಿದ್ದೇವೆ ಅಂತ ಕಡೆ ರಿಪಬ್ಲಿಕನ್ಗೆ ಕೆಸಿಯ ಮೆಂಬರ್ ಅವರು ಸ್ಪಷ್ಟನೆ ಪಡಿಸಿದ್ರು. ಬಟ್ ಇದೀಗ ಪೊಲೀಸ್ ಕಮಿಷನರ್ ಸಡನ್ ಆಗಿ ಒಂದ್ ಕಡೆ ಮ್ಯಾಚ್ ಕ್ಯಾನ್ಸಲ್ ಆಗಿದೆ, ಮ್ಯಾಚ್ ನಡೆಯಲ್ಲ, ಸೆಕ್ಯೂರಿಟಿ ರೀಸನ್ ಅಂತ ಹೇಳಲಾಗ್ತದೆ. ಹೀಗಾಗಿ ಒಂದ್ ಕಡೆ ಗೊಂದಲ ಗೂಡಾಗಿದೆ. ನಾಳೆ ಮ್ಯಾಚ್ ನಡೆಯುತ್ತೆ ನಡೆಯಲ್ವಾ ಅಂತ. ಯಾಕಂದ್ರೆ ವಿರಾಟ್ ಕೊಹ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಿದ್ರೆ, ಬೇರೆ ಬೇರೆ ಆಟಗಾರರು ಬಂದು ಚಿನ್ನಸ್ವಾಮಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರೆ, ಬೇರೆ ಗ್ರೌಂಡ್ ಅಲ್ಲಿ ಸಹ ಪ್ರಾಕ್ಟೀಸ್ ಮಾಡ್ತಿದ್ರೆ. ಹೀಗಾಗಿ ನಾಳೆ ಪಂದ್ಯ ಎಲ್ಲಿ ಎಂಬುದು ಒಂದ್ ಕಡೆ ಅನುಮಾನ ಮೂಡುತ್ತೆ. ಯಾಕಂದ್ರೆ ಈಗ ಈ ಮೆಂಬರ್ ಹೇಳೋ ಪ್ರಕಾರ ನಾಳೆ ಇಲ್ಲೇ ನಡೆಯುತ್ತೆ ಕನ್ಫರ್ಮ್ ಸರ್ ಅಂತ ಒಂದ್ ಕಡೆ ರಿಪಬ್ಲಿಕನ್ಗೆ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಈಗ ಪೊಲೀಸರು ಈ ತರ ಹೇಳ್ತಿದ್ದಾರೆ. ಹೀಗಾಗಿ ನಾಳೆ ಪಂದ್ಯ ಏನಾದ್ರೂ ಈಗ ಏರ್ಪೋರ್ಟ್ ಹತ್ರ ಇಲ್ವಾ ಎನ್ಸಿಎ ಗ್ರೌಂಡ್ ಅಲ್ಲಿ ನಡೆಯುತ್ತಾ ಎಂಬುದು ಸಹ ಅದು ಸಹ ಅನುಮಾನ ಮೂಡುತ್ತದೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ಈಗ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ರೆ ಎನ್ಸಿಎ ಮೈದಾನದಲ್ಲಿ. ಆದ್ರೆ ಈಗ ಕೆಲ ಆಟಗಾರರು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಸಹ ಮಾಡ್ತಿದ್ರೆ. ಹೀಗಾಗಿ ಗೊಂದಲ ಗೂಡಾಗಿದೆ. ಒಂದ್ ಕಡೆ ಕೆಸಿಎ ಅಧ್ಯಕ್ಷರು ಸಹ ಏನೋ ಒಂದ್ ಕಡೆ ಸ್ಪಷ್ಟನೆ ಕೊಟ್ಟಿಲ್ಲ. ಬಟ್ ಮೆಂಬರ್ ಮಾತ್ರ ಇಲ್ಲೇ ನಡೆಯುತ್ತೆ, 100 ಜನಕ್ಕೆ ಅವಕಾಶ ಮಾಡಿಕೊಟ್ಟು ಅಂತ ಕಡೆ ಹೇಳಲಾಗ್ತದೆ. ಪೊಲೀಸ್ ಕಮಿಷನರ್ ಭದ್ರತಾ ದೃಷ್ಟಿಯಿಂದ ಈಗ ಕ್ಯಾನ್ಸಲ್ ಅಂತ ಹೇಳಲಾಗ್ತದೆ. ನಾಳೆ ಎಲ್ಲಿ ನಡೆಯುತ್ತೆ ಎಂಬುದು ಒಂದ್ ಕಡೆ ಗೊಂದಲ ಮೂಡಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು. ಕ್ರಿಕೆಟ್ ಅಭಿಮಾನಿಗಳಿಗೆ ರಾಜ್ಯ ಸರ್ಕಾರದಿಂದ ಇದು ಸಂತಸದ ಸುದ್ದಿ. ನಾಳೆಯಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 100 ಪ್ರೇಕ್ಷಕರ ಸಮ್ಮುಖದಲ್ಲಿ ವಿಜಯ್ ಹಜಾರೆ ಟ್ರೋಫಿ ಆರಂಭ ಆಗುತ್ತೆ. ಆ ಮೂಲಕ ಚಿನ್ನಸ್ವಾಮಿಯಲ್ಲಿ ನಡೆದಂತಹ ಭೀಕರವಾದಂತಹ ಕಾಲ್ತುಳಿತದ ನಂತರ ಮತ್ತೆ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳು ಆರಂಭ ಆಗ್ತಾ ಇದೆ. ಕೇವಲ 100 ಪ್ರೇಕ್ಷಕರ ಸಮ್ಮುಖದಲ್ಲಿ ಕ್ರಿಕೆಟ್ ಹಬ್ಬ ರೀಸ್ಟಾರ್ಟ್ ಆಗ್ತಾ ಇದೆ. ಕ್ರಿಕೆಟ್ ಪ್ರೇಮಿಗಳಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಇದು. ಚಿನ್ನಸ್ವಾಮಿಯಲ್ಲಿ ನಾಳೆ ವಿರಾಟ್ ಕೊಹ್ಲಿ ದರ್ಶನ ಆಗುತ್ತೆ. ದೆಹಲಿ ಆಂಧ್ರಪ್ರದೇಶ ನಡುವೆ ನಾಳೆ ವಿಜಯ್ ಹಜಾರೆ ಕಪ್ ಇದೆ. ಆರ್ಸಿಬಿ ಕಾಲ್ತುಳಿತ ಪ್ರಕರಣದ ಬಳಿಕ ಮೊದಲ ಪಂದ್ಯ ಇದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ನಾಳೆ ಮ್ಯಾಚ್ ಇಲ್ಲ ಅಂತ ಪೊಲೀಸ್ ಆಯುಕ್ತರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದೆಲ್ಲದರ ನಡುವೆ ಕೊಹ್ಲಿ ಆಟ ಕಣ್ತುಂಬಿಕೊಳ್ಳಲು ಕಾದಿದ್ದ ಕನ್ನಡಿಗರಿಗೆ ಈಗ ನಿರಾಸೆಯಾಗಿದೆ. ರಾಜ್ಯದ ಕ್ರಿಕೆಟ್ ಪ್ರೇಮಿಗಳಿಗೆ ಶಾಕಿಂಗ್. ನಾಳೆ ಚಿನ್ನಸ್ವಾಮಿ ಮೈದಾನದಲ್ಲಿ ಕ್ರಿಕೆಟ್ ನಡೆಯೋದಿಲ್ಲ. ವಿಜಯ್ ಹಜಾರೆ ಪಂದ್ಯಕ್ಕೆ ರೆಡ್ ಸಿಗ್ನಲ್ ನೀಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ನಾಳಿನ ಪಂದ್ಯಕ್ಕೆ ಬ್ರೇಕ್. ನಾಳೆ ನಡೆಯಬೇಕಾಗಿದ್ದ ಪಂದ್ಯ ವಿಜಯ್ ಹಜಾರೆ ಟ್ರೋಫಿ ಚಿನ್ನಸ್ವಾಮಿ ಮೈದಾನದಲ್ಲಿ ನಾಳೆ ನಡೆಯುವುದಿಲ್ಲ.
ಕ್ರಿಕೆಟ್ ಸಮಿತಿ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಎಲ್ಲರೂ ಅಂದ್ಕೊಂಡಿದ್ರು ನಾಳೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಚಿನ್ನಸ್ವಾಮಿಯಲ್ಲಿ ಕಾಲ್ತುಳಿತ ಆದ ನಂತರ ಮೊದಲ ಪಂದ್ಯ ನಡೆಯುತ್ತೆ. ವಿರಾಟ್ ಕೊಹ್ಲಿಯನ್ನ ಕಣ್ತುಂಬಿಕೊಳ್ಳಬಹುದು. 100 ಪ್ರೇಕ್ಷಕರ ಸಮ್ಮುಖದಲ್ಲಿ ಪಂದ್ಯ ಆರಂಭ ಆಗುತ್ತೆ ಅಂತ ಹೇಳಿ ಚಿನ್ನಸ್ವಾಮಿಯಲ್ಲಿ. ಆದ್ರೆ ನಾಳೆ ವಿಜಯ್ ಹಜಾರೆ ಟ್ರೋಫಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವುದಕ್ಕೆ ರೆಡ್ ಸಿಗ್ನಲ್ ನೀಡಿದೆ. ಆ ಮೂಲಕ ನಾಳೆ ಭದ್ರತಾ ದೃಷ್ಟಿಯಿಂದ ನಾಳೆ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೆಯುವುದಿಲ್ಲ. ಕ್ರಿಕೆಟ್ ಸಮಿತಿ ಸಭೆಯಲ್ಲಿ ಮಹತ್ವದ ನಿರ್ಧಾರ ಮಾಡಲಾಗಿದೆ. ನಾಳೆ ಮ್ಯಾಚ್ ಇಲ್ಲ ಅಂತ ಪೊಲೀಸ್ ಆಯುಕ್ತರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೊಹ್ಲಿ ಆಟ ಕಣ್ತುಂಬಿಕೊಳ್ಳಲು ಅಣಿಯಾಗಿದ್ದವರಿಗೆ ನಿರಾಸೆಯಾಗಿದೆ. ನಾಳೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯ್ ಹಜಾರೆ ಪಂದ್ಯ ನಡೆಯುವುದಿಲ್ಲ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ನಾಳಿನ ಪಂದ್ಯಕ್ಕೆ ಪೊಲೀಸ್ ಆಯುಕ್ತರು ಸಮ್ಮತಿಯನ್ನ ಕೊಡಲಿಲ್ಲ ಅನ್ನೋದು ಯಾಕೆ, ಯಾವ ಕಾರಣಕ್ಕಾಗಿ, ಸದ್ಯಕ್ಕೆ ಏನಿದೆ ಪ್ರಾಥಮಿಕವಾದ ಮಾಹಿತಿ ವೀರೇಶ್? ರಂಜಿತ್, ಕೆಎಸಿಎ ಮೂಲಗಳ ಪ್ರಕಾರ ನಾಳೆ 100 ಜನಕ್ಕೆ ಒಂದ್ ಕಡೆ ಮ್ಯಾಚ್ ಆಡಿಸುವ ಅಂದ್ರೆ ಮ್ಯಾಚ್ ಇರಲಿದೆ ನಾಳೆ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಅಂತ ಒಂದ್ ಕಡೆ ಹೇಳಲಾಗಿತ್ತು. ಅದಕ್ಕೆ ಒಂದ್ ಕಡೆ ಫೋಟೋಸ ಬಿಡುಗಡೆ ಆಗಿತ್ತು. ಒಂದ್ ಕಡೆ ಆಂಧ್ರ ಪ್ರದೇಶ, ಅಂತ ಕಡೆ ಡೆಲ್ಲಿ ವಿಚಾರವಾಗಿ 100 ಜನಕ್ಕೆ ಮಾತ್ರ ಅವಕಾಶ ಮಾಡಿ ಕೊಟ್ಟಿದ್ದೇವೆ ಅಂತ ಕಡೆ ರಿಪಬ್ಲಿಕನ್ಗೆ ಕೆಸಿಎ ಮೆಂಬರ್ ಅವರು ಸ್ಪಷ್ಟನೆ ಪಡಿಸಿದ್ರು. ಬಟ್ ಇದೀಗ ಪೊಲೀಸ್ ಕಮಿಷನರ್ ಸಡನ್ ಆಗಿ ಒಂದ್ ಕಡೆ ಮ್ಯಾಚ್ ಕ್ಯಾನ್ಸಲ್ ಆಗಿದೆ, ಮ್ಯಾಚ್ ನಡೆಯಲ್ಲ, ಸೆಕ್ಯೂರಿಟಿ ರೀಸನ್ ಅಂತ ಹೇಳಲಾಗ್ತದೆ. ಹೀಗಾಗಿ ಒಂದ್ ಕಡೆ ಗೊಂದಲ ಗೂಡಾಗಿದೆ. ನಾಳೆ ಮ್ಯಾಚ್ ನಡೆಯುತ್ತೆ ನಡೆಯಲ್ವಾ ಅಂತ. ಯಾಕಂದ್ರೆ ವಿರಾಟ್ ಕೊಹ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಿದ್ರೆ, ಬೇರೆ ಬೇರೆ ಆಟಗಾರರು ಬಂದು ಚಿನ್ನಸ್ವಾಮಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರೆ, ಬೇರೆ ಗ್ರೌಂಡ್ ಅಲ್ಲಿ ಸಹ ಪ್ರಾಕ್ಟೀಸ್ ಮಾಡ್ತಿದ್ರೆ. ಹೀಗಾಗಿ ನಾಳೆ ಪಂದ್ಯ ಎಲ್ಲಿ ಎಂಬುದು ಒಂದ್ ಕಡೆ ಅನುಮಾನ ಮೂಡುತ್ತೆ. ಯಾಕಂದ್ರೆ ಈಗ ಈ ಮೆಂಬರ್ ಹೇಳೋ ಪ್ರಕಾರ ನಾಳೆ ಇಲ್ಲೇ ನಡೆಯುತ್ತೆ ಕನ್ಫರ್ಮ್ ಸರ್ ಅಂತ ಒಂದ್ ಕಡೆ ರಿಪಬ್ಲಿಕನ್ಗೆ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಈಗ ಪೊಲೀಸರು ಈ ತರ ಹೇಳ್ತಿದ್ದಾರೆ. ಹೀಗಾಗಿ ನಾಳೆ ಪಂದ್ಯ ಏನಾದ್ರೂ ಈಗ ಏರ್ಪೋರ್ಟ್ ಹತ್ರ ಇಲ್ವಾ, ಎನ್ಸಿಎ ಗ್ರೌಂಡ್ ಅಲ್ಲಿ ನಡೆಯುತ್ತಾ ಎಂಬುದು ಸಹ ಅದು ಸಹ ಅನುಮಾನ ಮೂಡುತ್ತದೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ಈಗ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ರೆ ಎನ್ಸಿಎ ಮೈದಾನದಲ್ಲಿ. ಆದ್ರೆ ಈಗ ಕೆಲ ಆಟಗಾರರು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಸಹ ಮಾಡ್ತಿದ್ರೆ. ಹೀಗಾಗಿ ಗೊಂದಲ ಗೂಡಾಗಿದೆ. ಒಂದ್ ಕಡೆ ಕೆಸಿಎ ಅಧ್ಯಕ್ಷರು ಸಹ ಏನೋ ಒಂದ್ ಕಡೆ ಸ್ಪಷ್ಟನೆ ಕೊಟ್ಟಿಲ್ಲ. ಬಟ್ ಮೆಂಬರ್ ಮಾತ್ರ ಇಲ್ಲೇ ನಡೆಯುತ್ತೆ, 100 ಜನಕ್ಕೆ ಅವಕಾಶ ಮಾಡಿಕೊಟ್ಟು ಅಂತ ಕಡೆ ಹೇಳಲಾಗ್ತದೆ. ಪೊಲೀಸ್ ಕಮಿಷನರ್ ಭದ್ರತಾ ದೃಷ್ಟಿಯಿಂದ ಈಗ ಕ್ಯಾನ್ಸಲ್ ಅಂತ ಹೇಳಲಾಗ್ತದೆ. ನಾಳೆ ಎಲ್ಲಿ ನಡೆಯುತ್ತೆ ಎಂಬುದು ಒಂದ್ ಕಡೆ ಗೊಂದಲ ಮೂಡಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು. ಕ್ರಿಕೆಟ್ ಅಭಿಮಾನಿಗಳಿಗೆ ರಾಜ್ಯ ಸರ್ಕಾರದಿಂದ ಇದು ಸಂತಸದ ಸುದ್ದಿ. ನಾಳೆಯಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 100 ಪ್ರೇಕ್ಷಕರ ಸಮ್ಮುಖದಲ್ಲಿ ವಿಜಯ್ ಹಜಾರೆ ಟ್ರೋಫಿ ಆರಂಭ ಆಗುತ್ತೆ. ಆ ಮೂಲಕ ಚಿನ್ನಸ್ವಾಮಿಯಲ್ಲಿ ನಡೆದಂತಹ ಭೀಕರವಾದಂತಹ ಕಾಲ್ತುಳಿತದ ನಂತರ ಮತ್ತೆ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳು ಆರಂಭ ಆಗ್ತಾ ಇದೆ. ಕೇವಲ 100 ಪ್ರೇಕ್ಷಕರ ಸಮ್ಮುಖದಲ್ಲಿ ಕ್ರಿಕೆಟ್ ಹಬ್ಬ ರೀಸ್ಟಾರ್ಟ್ ಆಗ್ತಾ ಇದೆ. ಕ್ರಿಕೆಟ್ ಪ್ರೇಮಿಗಳಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಇದು. ಚಿನ್ನಸ್ವಾಮಿಯಲ್ಲಿ ನಾಳೆ ವಿರಾಟ್ ಕೊಹ್ಲಿ ದರ್ಶನ ಆಗುತ್ತೆ. ದೆಹಲಿ ಆಂಧ್ರ ಪ್ರದೇಶ ನಡುವೆ ನಾಳೆ ವಿಜಯ್ ಹಜಾರೆ ಕಪ್ ಇದೆ. ಆರ್ಸಿಬಿ ಕಾಲ್ತುಳಿತ ಪ್ರಕರಣದ ಬಳಿಕ ಮೊದಲ ಪಂದ್ಯ ಇದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ನಾಳೆ ಮ್ಯಾಚ್ ಇಲ್ಲ ಅಂತ ಪೊಲೀಸ್ ಆಯುಕ್ತರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದೆಲ್ಲದರ ನಡುವೆ ಕೊಹ್ಲಿ ಆಟ ಕಣ್ತುಂಬಿಕೊಳ್ಳಲು ಕಾದಿದ್ದ ಕನ್ನಡಿಗರಿಗೆ ಈಗ ನಿರಾಸೆಯಾಗಿದೆ. ರಾಜ್ಯದ ಕ್ರಿಕೆಟ್ ಪ್ರೇಮಿಗಳಿಗೆ ಶಾಕಿಂಗ್. ನಾಳೆ ಚಿನ್ನಸ್ವಾಮಿ ಮೈದಾನದಲ್ಲಿ ಕ್ರಿಕೆಟ್ ನಡೆಯೋದಿಲ್ಲ. ವಿಜಯ್ ಹಜಾರೆ ಪಂದ್ಯಕ್ಕೆ ರೆಡ್ ಸಿಗ್ನಲ್ ನೀಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ನಾಳಿನ ಪಂದ್ಯಕ್ಕೆ ಬ್ರೇಕ್. ನಾಳೆ ನಡೆಯಬೇಕಾಗಿದ್ದ ಪಂದ್ಯ ವಿಜಯ್ ಹಜಾರೆ ಟ್ರೋಫಿ ಚಿನ್ನಸ್ವಾಮಿ ಮೈದಾನದಲ್ಲಿ ನಾಳೆ ನಡೆಯುವುದಿಲ್ಲ. ಕ್ರಿಕೆಟ್ ಸಮಿತಿ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಎಲ್ಲರೂ ಅಂದ್ಕೊಂಡಿದ್ರು ನಾಳೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣ